ಓಕೆ, ಇದನ್ನ ಇಂಟ್ರಪ್ಟ್ ಮಾಡೋದಾದ್ರೆ ಅಂದ್ರೆ ನಿನ್ ತರ ಮಗಳು ಬೇಕು, ನಿನ್ ತರ ಸೊಸೆ ಬೇಕು, ನಿನ್ ತರ ಹೆಂಡತಿ ಬೇಕು ಅಂತ ಕೇಳ್ತಾ ಇದ್ರೆ ಚಾರುಗೆ ಯಾವ ತರ ಮನೆಗೆ ಸೊಸೆಯಾಗಿ ಹೋಗ್ಬೇಕು ಅಥವಾ ಯಾವ ತರ ಹುಡುಗ ಬೇಕು ಅನ್ನೋ ತರದ ಕಲ್ಪನೆಗಳಿದೆ? ನನಗೆ ಅದೇ ನನಗೆ ನನ್ನ ಅಂದರೆ ನನ್ನ ತಂದೆ ತಾಯಿ ಥರನೇ ಅಂದರೆ ನನ್ನ ಸ್ವಂತ ಮಗಳ ಥರ ನೋಡ್ಕೊಳ್ಳೋ ಫ್ಯಾಮಿಲಿ ಬೇಕು. ಆ್ಯಂಡ್ ಗಂಡ ಅಂತ ಬಂದಾಗ ಅವ್ರು ನನಗೆ ಅಣ್ಣ ಆಗಿರಬೇಕು, ಮಗ ಆಗಿರಬೇಕು, ಅಪ್ಪ ಆಗಿರಬೇಕು, ಒಳ್ಳೆ ಫ್ರೆಂಡ್ ಆಗಿರಬೇಕು, ಒಳ್ಳೆ ಏನು ಹೇಳೋದು ಎಲ್ಲ ರೀತಿಯಲ್ಲೂ ಅವನಿರಬೇಕು. ಸೊ ಆ ಥರ ಹುಡುಗನ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಟ್ರೋಲ್ ಆಗಿತ್ತು, ಗಂಡ ತಮ್ಮ ಆಗಿರಬೇಕು, ತಂದೆ ಆಗಿರಬೇಕು, ಎಲ್ಲ ಥರದ ರೋಲ್ನು ಪ್ಲೇ ಮಾಡಬೇಕು ಅಂತ ಹೆಣ್ಮಕ್ಳು ಇಷ್ಟಪಡ್ತಾರೆ ಹೆಂಡತಿ. ಹಾಗಾದ್ರೆ ಗಂಡ ಆಗಿರೋದು ಯಾವಾಗ ಅಂತ? ಅದೇ ಗಂಡನೂ ಆಗಿರಬೇಕು. ಇವಾಗ ರೊಮ್ಯಾಂಟಿಕ್ ಅಂತ ಬಂದಾಗ ಬಾಯ್ ಫ್ರೆಂಡ್ ಆಗಬೇಕು, ರೆಸ್ಪಾನ್ಸಿಬಿಲಿಟಿ ಅಂತ ಬಂದಾಗ ಅಣ್ಣ ಆಗಬೇಕು, ಕೇರಿಂಗ್ ಅಂತ ಬಂದಾಗ ಅಪ್ಪ ಆಗಬೇಕು, ಮತ್ತು ಪ್ರೀತಿ ಅಂತ ಬಂದಾಗ ಹಸ್ಬೆಂಡ್ ಆಗಬೇಕು. ಯಾಕಂದರೆ ನಾವು ಇವಾಗ ಬೇರೆ ಕಡೆ ನಮ್ಮ ಏನು ಹೇಳೋದು ಆ ಪ್ರೀತಿನ ಬೇರೆ ಕಡೆ ಎಕ್ಸ್ಪೆಕ್ಟ್ ಮಾಡಬಾರ್ದು, ಒಬ್ಬರಲ್ಲೇ ನೋಡಬೇಕು ಅಂತಿದ್ದಾಗ ಈ ಕ್ವಾಲಿಟೀಸ್ ಎಲ್ಲ ಒಂದೇ ಹುಡುಗನಲ್ಲಿ ಹುಡುಕ್ತೀವಿ. ಓಕೆ, ಹಾಗಾದ್ರೆ ಈಗ ಮದುವೆ ಆಗಬೇಕು ಅನ್ನೋ ಥರದ ಆಲೋಚನೆ ಸದ್ಯಕ್ಕಿದೆಯಾ ಅಥವಾ ಈಗ ತಾನೇ ಒಂದು ಸೀರಿಯಲ್ ಮುಗಿದಿದೆ, ಒಂದು ಸಿನಿಮಾ, ಇನ್ನು ಎಷ್ಟು ದಿನ ಬೇಕಾಗ್ಬೋದು ಚಾರು ಆ ಒಂದು ಸ್ಟೆಪ್ ತಗೊಳ್ಳೋದಕ್ಕೆ? ಇನ್ನೂ ಅದಕ್ಕೆ ತುಂಬ ಟೈಮ್ ಇದೆ. ನನಗೆ ಇನ್ನೂ 21 ವರ್ಷ, ಇನ್ನೂ ತುಂಬ ಟೈಮ್ ಇದೆ ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ. ಬಟ್ ಇರುತ್ತೆ ಅಲ್ವ, ಒಂದು ಹುಡುಗಿ ಆದಮೇಲೆ ಒಂದು ಆಸೆಗಳಿರುತ್ತೆ. ಆದರೆ ಇವಾಗ ಅದ್ರ ಬಗ್ಗೆ ಯೋಚನೆ ಇಲ್ಲ, ಯಾಕಂದರೆ ಜವಾಬ್ದಾರಿಗಳಷ್ಟೇ ಇದೆ ಆ್ಯಂಡ್ ಹೆಸರು ಮಾಡೋದು ತುಂಬ ಇದೆ. ಸೊ ಅದಕ್ಕೆಲ್ಲ ತುಂಬ ಟೈಮ್ ಇದೆ, ಆವಾಗ ಯೋಚನೆ ಮಾಡೋಣ. ಓಕೆ.